ಎಲ್ಲೊಂದು ಕಡೆ ಆಡು ಮುಟ್ಟೋದು ಸೊಪ್ಪಿಲ್ಲ ರಂಗಣ್ಣವ್ರು ಮುಟ್ಟೋದು ಪಾತ್ರಗಳಿಲ್ಲ ಅಂತ ಎಲ್ಲೊಂದು ಅದ್ರ ಬಟ್ ಅದರಲ್ಲೂ ಕೂಡ ಪಾತ್ರ ಅಂದರೆ ತಂದೆ ಪಾತ್ರ ಅಂತಂದಾಗ ಎಲ್ಲೊಂದು ಕಡೆ ನೀವು ಕೂಡ ಒಬ್ಬರು ತಂದೆಯಾಗಿರೋದು ಕಾರಣದಿಂದಲೇ ಈ ಥರದೊಂದು ಫೋರ್ಸ್ ಬರುತ್ತೆ ಸರ್ ನಟನೆ ಸಂದರ್ಭದಲ್ಲಿ ಅಂತ ಮಗಳನ್ನ ಅಷ್ಟೊಂದು ಪ್ರೀತಿಯಿಂದ ನೀವು ಕಳಿಸಿದ ರೀತಿಯಾಗಲಿ ಬೆಳೆಸಿದ ರೀತಿಯಾಗಲಿ. ಹೌದಲ್ವ, ನಮಗೆ ಕೆಲವೊಂದು ಕಲ್ಪಿಸ್ಕೊಂಡು ಅಭಿನಯಿಸಬೇಕು, ಇನ್ನೊಂದು ಕೆಲವೊಂದು ಅನುಭವಿಸ್ಬೇಕು. ಈಗ ನಾನು ತಂದೆ, ನನ್ನ ಮಗಳಿಗೆ 25 ವರ್ಷ, ಅವಳಿಗೆ ಹೌದು ಅವಳಿಷ್ಟದಂಗೆ ಅವಳು ಏನೇನು ಮಾಡ್ತಾಳೆ ಮಾಡಿದ್ಲು. ಕೊನೆಗೆ ಅವಳದೇ ತೀರ್ಮಾನಕ್ಕೆ ಅವಳು ಇದು ಮಾಡ್ತಾಳೆ ಅದು ಮಾಡ್ತಾಳೆ ಬಂದಾಗ ಆದರೂ ಒಂದಷ್ಟು ಮಗಳು ಅಂತಂದರೆ ಹೌದಪ್ಪ ಇದನ್ನು ಕಳಿಸ್ಕೊಡೋ ಮಗಳಲ್ಲ, ನಮ್ಮ ಜೊತೆ ಇರೋ ಮಗಳು ಅವಳು. ಅದೇ ಯಾರೋ ನಮ್ಮದು ಅದೆಲ್ಲ ಮಗಳಿಗೂ ತುಂಬಿದ್ದೀವಿ, ನಾವು ಹೇಳ್ಬಿಟ್ಟಿದ್ದೀವಿ, ನೀನು ಕಳಿಸ್ಕೊಡೋ ಮಗಳಲ್ಲ ಪುಟ್ಟ, ನೀನು ನಮ್ಮ ಜೊತೆ ಇರೋ ಮಗಳಷ್ಟೇ. ಇಲ್ಲೂರೋ ಅಲ್ಲೂರಿ ಎಲ್ಲ ಇಲ್ಲಿ ಇರ್ತೀಯ ನೀನು ಅಷ್ಟೇ, ಅದೇನೋ ಬರೋದು ಹೋಗೋದು ಅವೆಲ್ಲ ಆ ಥರದವೆಲ್ಲ ನಾವು ಒಂದಷ್ಟು ಹೇಳಿದ್ವಿ. ಅದು ಅವಳಿಗೂ ಖುಷಿಯಾಗಿದೆ. ಅವಳು ಹಂಗೆ ಇರ್ತಾಳೆ, ಹಂಗೂ ಇರ್ತಾಳೆ ಅಂತ ಅಂದ್ಕೊಂಡು ಅದೇ ಮಾಡಬೇಕಲ್ವ ನಾವು. ಹೆಂಗೆ ಕಳಿಸ್ಕೊಟ್ಬಿಡೋಕ್ಕಾಗುತ್ತೆ ರೀ, ಏನೋ ಇರ್ಬೋದು, ಏನೋ ಅದೇನೋ ಕೊಟ್ಟೆಣ್ಣು ಕುಲಕ್ಕೆ ಕೊರಕೆ ಏನೋ ಗಾದೆ ಇರ್ಬೋದು. ಆವಾಗ ಒಂದು 9-10 ಜನದ ಮಕ್ಕಳು ನಮ್ಮ ಅಪ್ಪಗೆ ನಾನೇ 9ನೇ ಮಗ, 10ನೇ ಇಯರ್ಗೆಲ್ಲ ನಮ್ಮಮ್ಮ ತೀರೋಗಿದ್ದು. ನಾವು ಯಾವುದೋ ಆರತಿಗೊಬ್ಬಳು ಆರತಿಗೆ ಒಬ್ಬ ಕೀರ್ತಿಗೊಬ್ಬ ಅಂತ ಬೋರ್ಡ್ ನೋಡ್ಕೊಂಡು ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತತೆ ಅಂದ್ಕೊಂಡು ನಾವು ಒಂದೊಂದು ಮಾಡ್ಕೊಂಡಿರೋರು. ನಾವು ಹೆಂಗೆ ಮಗಳನ್ನ ಬಿಟ್ಬಿಟ್ಟು ಮಗಳನ್ನ ಕಳಿಸ್ಬಿಟ್ಟು ಒಬ್ಬರೇ ನಾವು ಕೂತ್ಕೊಳ್ಳೋಣ, ಇಬ್ಬರು ಮಕ ನೋಡ್ತಾರೆ ನಾನು ಆ ಥರದ್ದೊಂದು ಅಂದ್ಕೊಂಡು ಕೂತಿದ್ದೀವಿ ನಿಜವಾಗ್ಲೂ. ಮಗಳಿಗೆ ಸಿನಿಮಾ ಕಡೆಗೆ ಅವಳಿಗೆ ಅದು ಸಾಕಷ್ಟು ಶೋಗಳು ಮಾಡ್ತಿದ್ದಾಳೆ. ಸಂಚಾರಿ ಥಿಯೇಟ್ರ್ ಅಂತ ಅಮ್ಮನ ಜೊತೆ ಮಾಡಿಕೊಂಡು ಈಗ ಮೊನ್ನೆ ರಶಮನ್ ನಾಟಕ ಮಾಡಿದ್ಲು, ಒಂದು ಪಪೆಟ್ ಶೋ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಅದು ಹಂಗಾಗಿ ಸಂಚಾರಿ ಥಿಯೇಟ್ರನ್ನ ಸಾಕಷ್ಟು ಮಕ್ಕಳ ಸೈಕಾಲಜಿ ಪ್ಲಸ್ ಥಿಯೇಟ್ರ್ ಎರಡು ಮಿಕ್ಸ್ ಮಾಡಿ ನಲಿಮನ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ದಾಳೆ. ಮಕ್ಕಳಿಗೆ ಎಲ್ಲ ಥರದ್ದು ಸಾಂಸ್ಕೃತಿಕವಾದ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಈ ನಾಟಕ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಫೋಕ್ಲೋರ್ ಆಗ್ಬೋದು, ಹಾಡೋದು, ಕುಣಿಯೋದು, ಇವನ್ನೆಲ್ಲ ತುಂಬ ಅಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ನ ತುಂಬುವಂಥ ವರ್ಕ್ಶಾಪ್ಗಳು ಮಾಡ್ತಿದ್ದಾರೆ. ಮಕ್ಕಳ ಜೊತೆ ಏನು ಕೆಲಸ ಮಾಡ್ತಾರೆ, ದೊಡ್ಡವ್ರ ಜೊತೆನೂ ಕೆಲಸ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ ಸಂಚಾರಿ ಥಿಯೇಟ್ರ್ ಮೂಲಕ. ಮುಂದೆ ಗೊತ್ತಿಲ್ಲ, ಅವಳು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಅನ್ನೋದೇನು ಬೇಡ ಅಂತ ಹೇಳಲ್ಲ. ಅವಳಿಗೆ ಆಸಕ್ತಿ ಇದ್ದರೆ ಆ್ಯಕ್ಟಿಂಗ್ ಬಗ್ಗೆ ಹುಚ್ಚಿದೆ, ಡೈರೆಕ್ಷನ್ ಮಾಡ್ತಾಳೆ, ಆ್ಯಕ್ಟ್ ಮಾಡ್ತಾಳೆ, ನಾಟಕಗಳು ರಂಗಶಂಕರದಲ್ಲಿ ಶೋ ಆಗಿದ್ದಾವೆ ಸಾಕಷ್ಟು. ಗೊತ್ತಿಲ್ಲ, ಆಸಕ್ತಿ ಇದ್ದು ಅವಳಿಗೆ ಪಾತ್ರ ಇಷ್ಟ ಆದರೆ ಮಾಡ್ತಾಳೆ ಅಷ್ಟೇ. ಸನ್ ಆಫ್ ಮುತ್ತಣ್ಣ ಟೈಟ್ಲ್ ನೆನಪಾದ ತಕ್ಷಣ ನೀವು ಹೇಳಿದಂಗೆ ಅಣ್ಣವರು ನೆನಪಾಗ್ತಾರೆ. ಈ ಕಡೆ ಮಗನಾಗಿ ಅಂತ ಬಂದಾಗ ದೇವರಾಜ್ ಅವರ ಮಗ ಪ್ರಣಾಮ್ ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್? ಯಾಕಂದರೆ ಅವರು ನನ್ನ ಮತ್ತೊಬ್ಬ ತಂದೆ ಥರನೇ ನಮಗೆ ಸೆಟ್ಟಲ್ಲಿದ್ದರು ಅವರು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಅವಲೇ ಹೇಳಿದೆ ನಿಮಗೆ, ನನ್ನನ್ನು ಮಗು ಮಾಡಿಬಿಟ್ಟಿದ್ದಾನೆ ಕೆಲವು ಸೀನಲ್ಲಿ ಪ್ರಣಾಮ್ ಅಂತ. ಯಾಕಂದರೆ ಆ ಮಮತೆ, ತಾಯಿ ಮಮಕಾರ ಎಲ್ಲನೂ ಅಂಥ ದೃಶ್ಯಗಳು ಹಂಗಿದ್ದಾಗ. ಇಲ್ಲೂ ದೇವಣ್ಣ ಅವರು ಕತೆ ಕೇಳಿಬಿಟ್ಟು ಕತೆ ಚೆನ್ನಾಗಿದೆ ಕಣೋ ಮಾಡುವಂತ. ಈಗಿನ ಹುಡುಗರಿಗೆ ಒಂದು ಇಂಟ್ರಡಕ್ಷನ್ ಮಾಡಬೇಕಾದ್ರೆ ಹಂಗೆ ಸಾಕಟ್ಟು ಡ್ಯಾನ್ಸು, ಏನು ಹಂಗೆ ಬಿದ್ದು ಹಾಗೆ ಮಾಡಬೇಕು, ಫೈಟು ಢುಮ್ ಅಂತ ಹೊಡೆದ್ರೆ ಗುದ್ದರು 6 ಜನ ಎಂಟ್ರಿ ಹಾರ್ಕೊಂಡೋಗ್ಬೇಕು. ಅದೆಲ್ಲ ಕಮರ್ಷಿಯಲ್ ಸೆಟಪ್, ಬೇಡ ಅಂತ ಹೇಳಲ್ಲ. ದೇವಣ್ಣ ಕತೆ ಕೇಳಿದ ತಕ್ಷಣ ಈಗ ಚೆನ್ನಾಗಿದೆ ಮಗನ, ಇದು ಮಾಡೋ ಅಂತಂದ್ರಂತೆ. ಅದೆಲ್ಲ ನನಗೆ ಖುಷಿ ಆಗ್ಬಿಡ್ತು. ಇಲ್ಲಿ ನೀನು ಆ್ಯಕ್ಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಿನಿಮಾಗಳು ಬರ್ತವೆ, ಆ್ಯಕ್ಟ್ ಮಾಡೋದಕ್ಕೋಸ್ಕರ ನಿಂಗೆ ಈ ಥರ ಸಿನಿಮಾ ಒಂದದು ಚೆನ್ನಾಗಿದೆ ಕಣೋ, ಮಾಡೋ. ಯಾಕಂದರೆ ಮುಂದಾದಮೇಲೆ ಇದೇ ಥರ ಸಿನಿಮಾ ಕಂಟೆಂಟ್ ಈಗ ನಿಲ್ಲೋದಾದೆ ನಿಮಗೆ. ಅದನ್ನು ಹಿಂದಿಯವರು ಅಮಿತಾಬ್ ಬಚ್ಚನ್ ಆಗ್ಬೋದು, ಅಕ್ಷಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ಹಾಕ್ಕೊಟ್ರು ಅದನ್ನು ನಿಮಗೆ. ಅದು ಪ್ಯಾಡ್ ಮ್ಯಾನು, ಆಮೇಲಿಂದ ಎಂಥದಪ್ಪ ಇನ್ನೊಂದೇನೋ ಒಂದು ಟಾಯ್ಲೆಟು, ಈ ಥರದ ಸಿನಿಮಾಗಳು ಅವ್ರು ಮಾಡಿ ಎಷ್ಟು ಅದರ ಅವಶ್ಯಕತೆ ಎಷ್ಟಿದೆ ಅಂತ. ಅದು ಅಮಿತಾಬ್ ಬಚ್ಚನ್ ಆಗ್ಬೋದು, ಎಷ್ಟು ಎಂತೆಂಥ ಸಿನಿಮಾಗಳು, ಅದು ಪೀಕು ಆಗ್ಬೋದು, ಅವೆಲ್ಲನೂ ರೋಗ ಇವತ್ತು ದೇಶದಲ್ಲಿ ಯಾವುದು ಕ್ಯಾರೆಕ್ಟರ್ ರೋಗ, ಅದನ್ನು ಮರ್ತೇ ಬಿಟ್ಟಿದ್ದೀವಲ್ಲ. ರೋಗದ ಬಗ್ಗೆನೇ ಒಂದು ಸಿನಿಮಾ ಮಾಡಿದ್ರು, ಎಷ್ಟು ಇದು ಅಂದರೆ ಈ ಥರದ ಏನಾಗಿ ಕೂತಿದೆ ಸ್ಥಿತಿಯನ್ನು ಹೇಳೋದಿದೆಯಲ್ಲ, ಅದು ಕಷ್ಟ. ಅದು ಹಾಗೆ ನನಗೆ ಇದು ಹೇಳಿದಾಗ ಅಣ್ಣನ ಯೋಚನೆ ಕರೆಕ್ಟು ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಂಗೆ ಶ್ರೀಕಾಂತ್ ಬಂದು ಕತೆ ಹೇಳಿದಾಗ ದೇವಣ್ಣ ಒಪ್ಕೊಂಡಿದ್ದಾರೆ ಅಂತ ತಕ್ಷಣ ನಾನು ಹೌದಾ ಸರಿ ಕತೆ ಹೇಳು ಅಂತ ಹೇಳಿದೆ. ಇದು ಬೇರೆ ಥರ ಇದೆ ಇದು, ಅದೆಲ್ಲೋ ಒಂದು ನನಗೊಂದು ಖುಷಿ ಆಯಿತು. ನಟನಿಗೇನು ಸ್ವಾರ್ಥ ಹೇಳಿ, ಕೊನೆಗೂ ಏನೋ ಬೇರೆ ಥರದ್ದು ಎಲ್ಲ ಥರದ್ದು ಒಂದು ಸುಮ್ಮನೆ ಒಂದು ಕಾಡು ಅಂದಮೇಲೆ ಏನಿರುತ್ತೆ, ಮಾವು, ಬೇವು, ಮತ್ತಿ, ಆಲ, ಚಿಗುರು, ಕೊನೆ, ಹುಲ್ಲು, ಗರಿಕೆ ಎಲ್ಲ ಎಲ್ಲ ಕಾಣಬೇಕಲ್ವ ಗಿಡಗಳು. ನನ್ನದು ಇವೆಲ್ಲ ಮರಗಳು ಕಂಡುಬಿಟ್ರೆ ಬೆಸ್ಟ್ ಅಲ್ವಪ್ಪ. ಅದು ಬಂದುಬಿಟ್ರೆ ಅವಳೋ ಪಾತ್ರ, ನಗೋ ಪಾತ್ರ, ಖುಷಿ ಪಡಿಸೋದು, ವಿಲನ್ನು, ಅತಿ ಕೆಟ್ಟ ಪಾತ್ರಗಳು ಈಗ ಒಂಥರ ವಾಸ್ತವಕ್ಕೆ ಹತ್ತಿರವಾದ ಪಾತ್ರಗಳು. ಹೌದಲ್ಲ ಪಾಪ ಅಂತ ಖುಷಿ ಆಯಿತು ನಿಜವಾಗಲೂ. ನನ್ನ ಇದರಲ್ಲೂ ಅಷ್ಟೇ ಹುಡುಗರು ಅವರೆಲ್ಲ ಈಗ ತುಂಬ ಚೂಟಿ ಇದ್ದಾರೆ ಅವರು.
ಸಖತ್ ಬೇಗ ಗ್ರಾಸ್ಪ್ ಮಾಡ್ಕೋತಾರೆ. ಆಮೇಲಿಂದ ಒಂದು ಅವರ ನನಗೆಲ್ಲ ಹೆಂಗೆ ಪ್ರಣಮ್ಗೆ ಇದು ಸಾಧ್ಯ ಅಂತಂದರೆ ಅದು ನಾನು ಅವ್ರು ಕೊಟ್ಟು ನಾನು ಸೆಟ್ಟಲ್ಲೂ ನೋಡಿದ್ದೀನಿ. ಪ್ರಣಮ್ ಫ್ಯಾಮಿಲಿ ಜೊತೆ ಹೆಂಗಿರ್ತಾನೆ ಅಂತ ನೋಡಿದ್ದೀನಿ. ಅವ್ರ ತಂದೆ, ಅಮ್ಮ, ಅತ್ತಿಗೆ, ಅಣ್ಣನ ಜೊತೆಗೆ ಅದು ನೋಡಿದಾಗ ನಿಜವಲ್ಲ ಅದು ಅಷ್ಟು ಒಳ್ಳೆ ಬಾಂಧವ್ಯನೇ ಇಲ್ಲಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಅಂತ ಅನ್ನಿಸ್ಬಿಡ್ತು. ತುಂಬ ರಿಯಲಿ ಗುಡ್